ಇನ್ನು ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಯಾಕಂದರೆ ನಾಯಕರು ದೆಹಲಿನಲ್ಲಿ ಬೀಡುಬಿಟ್ಟಿದ್ದಾರೆ. ರಾಜಣ್ಣ ದೆಹಲಿನಲ್ಲಿ ಇದ್ದಾರೆ 3 ದಿವಸದಿಂದ. ಒಂದೇ ಮಾತು ಕೇಳಿದಾರಂತವರು ಖರ್ಗೆ ಅವರಿಗೆ, ಯಾವತ್ತು ನೀವು ಚೇಂಜ್ ಮಾಡ್ತಿರೋ ಮಾಡಲ್ವೋ ಕೆಪಿಸಿಸಿ ಅಧ್ಯಕ್ಷರನ್ನ ಹೇಳಿಬಿಡಿ ಅಂತ. ನಿನ್ನೆ ಬಹಳ ಸೂಕ್ಷ್ಮವಾಗಿ ಮತ್ತು ಸೂಚ್ಯವಾಗಿ ನಾಯಕರು ಈಗಾಗಲೇ ಸಂದೇಶ ರವಾನಿಸಿದ್ದಾರೆ ಸಂಬಂಧಪಟ್ಟಂಥವ್ರಿಗೆ, ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ. ಇನ್ನೂ ಕೂಡ ಈ ಪಟ್ಟನ್ನು ಬಿಡ್ತಾ ಇಲ್ಲ ನಾಯಕರುಗಳು. ಎಷ್ಟು ದಿನದ ತನಕ ನೀವು ಮಾಡಲ್ಲ, ಅದನ್ನಾದರೂ ಹೇಳಿಬಿಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ರಾಜಣ್ಣ ಕೇಳಿದಂಥ ಪ್ರಶ್ನೆ ಇದು. ಇನ್ನು ರಾಜಣ್ಣ ದೆಹಲಿಯಿಂದ ಬಂದಾದಮೇಲೆ ಇಲ್ಲಿ ಮತ್ತಷ್ಟು ಚಟುವಟಿಕೆಗಳು ಗರಿಗೆದರ್ತವೆ. ಬೆಂಗಳೂರಿನಲ್ಲಿ ಸಭೆ ಸೇರಲಿಕ್ಕೆ ದಲಿತ ಸಚಿವರು ಪ್ಲಾನ್ ಮಾಡಿದ್ದಾರಂತೆ. ಹೈಕಮಾಂಡ್ ಭೇಟಿಯ ಪರಿಣಾಮಗಳು, ಅಲ್ಲಿ ಸಿಕ್ಕಂಥ ರಿಪ್ಲೈ ಅದೇನು, ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಾರೆ. ಖರ್ಗೆ ಅವರ ಎದುರುಗಡೆಗೆ ರಾಜಣ್ಣ ಕೇಳಿದ ಒಂದೇ ಪ್ರಶ್ನೆ, ಇನ್ನೆಷ್ಟು ದಿವಸ ಬದಲಾಗಲ್ಲ ಕೆಪಿಸಿಸಿ ಅಧ್ಯಕ್ಷರು, ಹೇಳಿಬಿಡಿ, ಅಲ್ಲಿ ತನಕ ಕೇಳಲ್ಲ. ಇದು ಹಿಂದಿನಿಂದಲೂ ಕೂಡ ಒಬ್ಬರಲ್ಲ ಒಬ್ಬರು ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾನೆ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಅದೇ ಪ್ರಶ್ನೆ ಕೇಳಿದರು. ಹಿಂದೆ ಅವರೇ ಹೇಳಿದರು, ಅವರೇ ಹೇಳಿದ ಮಾತನ್ನೇ ಕೇಳ್ತಾ ಇದ್ದೀವಿ. ಅವರೇ ಇದಕ್ಕೆ ಸಂಬಂಧಪಟ್ಟಂಗೆ ನೋಟ್ ಹಾಕಿದರು, ಇಲ್ಲ ಚುನಾವಣೆ ಆದಮೇಲೆ ನಾವು ಬದಲಾಯಿಸ್ತೀವಿ ಅಂತ. ಚುನಾವಣೆ ಆಯಿತು, ಎಲ್ಲ ಮುಗೀತು, ಇನ್ನೂ ಕೂಡ ಬದಲಾಗಿಲ್ಲ. ಯಾವಾಗ ಬದಲಾಯಿಸ್ತೀರಿ ಅಂತ ನಾವು ಕೇಳ್ತಾ ಇದ್ದೀವಿ ಅನ್ನುವಂಥ ಮಾತು. ಅದಾದಮೇಲೆ ಸತೀಶ್ ಸುಮ್ಮನಾಗಿದ್ದರು. ಇನ್ನು ಯಾವುದೇ ಮೀಟಿಂಗ್ ಸೇರಿದರೂ ಕೂಡ ಮೀಟಿಂಗಿಗೂ ಕೂಡ ತಡೆ ಹಾಕಲಾಯಿತು. ಇದೆಲ್ಲ ಆದಮೇಲೆ ಇದು ದಲಿತ ನಾಯಕರನ್ನು ಕೂಡ ಕೆರಳಿಸಿದೆ. ದಲಿತ ಮತ್ತು ಹಿಂದುಳಿದ ನಾಯಕರುಗಳು ಏನೇನಿದ್ದಾರೆ ಸಮುದಾಯದ ಮಂತ್ರಿಗಳು, ಅವರು ಮೇಲಿಂದ ಮೇಲೆ ಸಭೆ ಸೇರ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ಪಡೆಯೋಣ. ಇನ್ನು ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಟ್ಟೋಕ್ಕೆ ಅಷ್ಟು ಸುಲಭನಾ, ಮುಟ್ಟೋಕ್ಕೆ ಸಾಧ್ಯನಾ? ಯಾಕೆ ಬದಲಾಯಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಯಾಕೆ ಎಐಸಿಸಿ ನಾಯಕರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ? ಬೇರೆ ಬೇರೆ ರಾಜ್ಯಗಳಲ್ಲಿ ಬಹಳ ಸುಲಭವಾಗಿ ಅವ್ರು ಕೈ ಹಾಕಬಹುದು, ಆದರೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಲಭವಾಗಿ ಕೈ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿರುವಂಥವರು ಡಿ.ಕೆ. ಶಿವಕುಮಾರ್. ನೀವು 136 ಕ್ಷೇತ್ರಗಳಿದ್ದರೂ ಕೂಡ, ಅದಕ್ಕಿಂತ ಹೆಚ್ಚಿನ ಬಲ ಇದ್ದರೂ ಕೂಡ ಅಷ್ಟು ಸುಲಭವಾಗಿ ಇಲ್ಲಿನ ವಿಚಾರಗಳ ಬಗ್ಗೆ ಕೇಂದ್ರದ ನಾಯಕರು ತಲೆ ಹಾಕೋಕ್ಕಾಗಲ್ಲ. ಯಾಕಂದರೆ ಇಲ್ಲಿರುವಂಥವರೆಲ್ಲರೂ ಕೂಡ ಸ್ಟ್ರಾಂಗ್ ಲೀಡರ್ಸ್. ಒಂದು ಕಡೆಗೆ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಹೈಕಮಾಂಡ್ ಬಹಳ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಹಾಗಾಗಿನೇ ಮತ್ತೊಂದು ಸರಿ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಿದ್ದು. ಇಲ್ಲಾಂದರೆ ಅದೇ ಸಂದರ್ಭದಲ್ಲೇ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾ ಇದ್ರು. ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಅಷ್ಟು ಸುಲಭ ಅಲ್ಲ. ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಅದಕ್ಕೋಸ್ಕರ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಡಿದ್ರೆ ಏನಾಗುತ್ತೆ? ಡಿ.ಕೆ. ರೀತಿಯಲ್ಲಿ ಕೇಂದ್ರವನ್ನೂ ಎದುರಾಕೊಂಡು, ಕೇಂದ್ರದ ನಾಯಕರನ್ನೂ ಎದುರಾಕೊಂಡು, ಯಾರಿಗೆ ಬೇಕಾದರೂ ಸಡ್ಡೊಡೆದು ಜೈಲು ಕಂಡು ಬಂದಾದರೂ ಕೂಡ ನಾನು ಎದ್ದು ನಿಲ್ತೀನಿ ಅಂತ ತೋರಿಸುವಂಥವ್ರು ಯಾರಿದ್ದಾರೆ? ನಮ್ದು ಏನಿದ್ರು ನಿಷ್ಠೆ ಪಕ್ಷಕ್ಕಪ್ಪ ಅಂತ ಹೇಳುವಂಥ ನಾಯಕ ಯಾರಿದ್ದಾರೆ? ಎಲ್ಲ ರೀತಿಯಲ್ಲೂ ಕೂಡ ಡಿ.ಕೆ. ಹೇಳು ಮಾಡಿಸಿದ ವ್ಯಕ್ತಿ. ಹೀಗಾಗಿ ಅಷ್ಟು ಸುಲಭವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಟ್ಟಕ್ಕಾಗಲ್ಲ. ನೋಡಿ, ಎಲ್ಲ ಬಲವೂ ಇದೆ. ಯಾಕಂದರೆ ಈ ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು, ಸದಸ್ಯತ್ವ ಅಭಿಯಾನದಿಂದ ಹಿಡಿದು, ದುಡ್ಡು ಹಾಕೋದ ತನಕ, ಪಕ್ಷ ಸಂಘಟಿಸೋ ತನಕ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಹೀಗಾಗಿ ಅಷ್ಟು ಸುಲಭವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಟ್ಟಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಈ ಗ್ಯಾರಂಟಿಯ ಅಂಬಾಸಿಡರ್ ಅಂತ ನಾಯಕರು ಬಿಂಬಿಸ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಿಬಿಟ್ರೆ ಯಾವ ರೀತಿ ಸಂದೇಶ ಹೋಗುತ್ತೆ? ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಹೇಳ್ತಾ ಇದ್ವಿ ಯಾವ್ಯಾವ ಕಾರಣದಿಂದ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. ಅಷ್ಟು ಸುಲಭ ಇಲ್ಲ. ಯಾವ ನಾಯಕರು ಏನೇ ಒತ್ತಡ ಹಾಕಿದರೂ ಕೂಡ ಅಷ್ಟು ಸುಲಭ ಇಲ್ಲ. ಏನಾದರೂ ತಪ್ಪು ಸಂದೇಶ ರವಾನೆಯಾಗಿ ಇದೇ ಅವಕಾಶ ಅಂತ ಕಾಯ್ತಿರುವಂಥ BJP ಇಲ್ಲಿ ಏನಾದರೂ ಆಟ ಆಡಿಬಿಟ್ರೆ ಗತಿ ಏನು ಅನ್ನುವಂಥ ಭಯ ಭೀತಿ ಕೂಡ ಇದೆ. ಇದೆಲ್ಲದರ ಜೊತೆಗೆ ಡಿ.ಕೆ. ಎಲ್ಲರ ಜೊತೆಗೆ ಚೆನ್ನಾಗಿರುವಂಥದ್ದು ಕೂಡ, ಇನ್ಕ್ಲೂಡಿಂಗ್ BJP ನಾಯಕರು ಚೆನ್ನಾಗಿರೋದು ಕೂಡ ಎಲ್ಲೋ ಒಂದು ಕಡೆಗೆ ಹೈಕಮಾಂಡ್ 10 ಬಾರಿ ಯೋಚನೆ ಮಾಡೋಂಗಾಗಿದೆ. ಏನಂತೀರಿ?
ಹೌದು ರಂಗನಾಥ್, ಕಾಂಗ್ರೆಸ್ಗೆ ಸದ್ಯ ಯಾವ ಪರಿಸ್ಥಿತಿ ಇದೆ ಅಂದ್ರೆ ಇಡೀ ದೇಶದ ರಾಜಕಾರಣದಲ್ಲಿ ಕರ್ನಾಟಕವನ್ನ ಸ್ವಲ್ಪ ಮಟ್ಟಿಗೆ ಆಶಾಭಾವನೆಯಿಂದ ನಾಯಕರು, ಎಐಸಿಸಿ ನಾಯಕರು ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕವನ್ನು ಕೂಡ ಗೊಂದಲದ ಗೂಡಾಗಿ ಮಾಡ್ಕೊಳ್ಳೋದಕ್ಕೆ ಎಐಸಿಸಿ ನಾಯಕರಿಗೂ ಕೂಡ ಇಷ್ಟವಿಲ್ಲ. ಪವರ್ ಶೇರಿಂಗ್ ವಿಚಾರ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮತ್ತು ಕೆಪಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ, ಈ ಮೂರು ವಿಚಾರಗಳು ಅಷ್ಟು ಸುಲಭವಾಗಿ ಬಗೆಹರಿತಾ ಅನ್ನುವಂತ ಅನುಮಾನಗಳು ಕಾಡ್ತಾ ಇದಾವೆ. ಯಾಕೆಂದ್ರೆ ಒಂದಕ್ಕೊಂದು ಪವರ್ ಹೆಚ್ಚಾಗಿ ನಾಯಕರು ತಮ್ಮನ್ನು ತಾವು ಬಿಂಬಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಕಗ್ಗಂಟಾಗಬಹುದು ಅನ್ನುವಂತ ರೀತಿಯ ಸಂದೇಶಗಳನ್ನ ಮುಖ್ಯಮಂತ್ರಿಗಳ ಪಾಳಯ ರವಾನಿಸಿದೆ. ಇದರ ಮಧ್ಯೆ ಇದೀಗ ಕೆಪಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಕೈ ಹಾಕಿದ್ರೆ ಅದು ಒಂದು ರೀತಿಯಲ್ಲಿ ಜೇನುಗೂಡಿಗೆ ಕೈ ಹಾಕಿದ ರೀತಿಯಲ್ಲಿ ಅನ್ನುವಂತಹ ರೀತಿಯ ಭಾವನೆಗಳು ಎಐಸಿಸಿ ನಾಯಕರಿಗೆ ಬಂದಿದೆ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಲಭ ಸಾಧ್ಯ ಇರಬಹುದು, ಆದರೆ ಕರ್ನಾಟಕದ ಮಟ್ಟಿಗೆ ಬಂದ್ರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಮತ್ತು ಒಂದು ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವಕ್ಕೆ ಸರಿಸಮನಾದಂತಹ, ಅವರಷ್ಟು ವೇಗವಾಗಿ ಸಂಘಟನೆ ಮಾಡಬಹುದಾದಂತಹ, ತಾನೂ ನಿದ್ದೆ ಮಾಡದೆ ಬೇರೆಯವರು ನಿದ್ದೆ ಮಾಡದೆ ಇರುವಂತಹ ರೀತಿಯಲ್ಲಿ ಸಂಘಟನೆ ಮಾಡುವಂತಹ ಒಂದು ಚತುರತೆ ಇರುವಂತಹ ಒಬ್ಬ ನಾಯಕ ಬೇಕು ಅಂತ ಹೇಳಿ ಎಐಸಿಸಿ ಹುಡುಕಾಟವನ್ನು ನಡೆಸಿದೆ. ಅಷ್ಟರ ಮಟ್ಟಿಗೆ ಯಾರು ಸರಿಸಮನಾಗಿ ತೂಕ ಹಾಕುವಂತಹ ದೃಷ್ಟಿಯಿಂದ ನೋಡಿದ್ರೆ ಯಾರು ಕೂಡ ಅಷ್ಟರ ಮಟ್ಟಿಗೆ ಸಿಗ್ತಾ ಇಲ್ಲ. ಮತ್ತು ಈಗಾಗಲೇ ಒಂದು ಸ್ಪೀಡ್ ಅನ್ನ ಕಾಂಗ್ರೆಸ್ ಕಾಯ್ದುಕೊಂಡಿರೋದ್ರಿಂದ ಮುಂಬರುವಂತಹ ದಿನಗಳಲ್ಲೂ ಕೂಡ ಅದೇ ಸ್ಪೀಡ್ ಅನ್ನ ಕಾಯ್ದುಕೊಳ್ಳುವಂತಹ ಒಬ್ಬ ನಾಯಕತ್ವ ಇರುವಂತಹ ಒಂದು ಫೇಸ್ ಬೇಕು. ಆ ಫೇಸ್ ಹಿಂದ ನಾಯಕತ್ವಕ್ಕೆ ಕೊಟ್ಟಿದ್ದೆ ಆದ್ರೆ ಎಲ್ಲೊಂದು ಕಡೆ ಜಾತಿ ಸಮೀಕರಣದ ಕಾಂಬಿನೇಷನ್ಗಳು ಯದ್ವಾ ತದ್ವಾ ಆಗ್ಬಿಡ್ತವೆ, ಎಡರು ತೊಡರುಗಳು ಹೆಚ್ಚಾಗಿ ಬಿಡ್ತವೆ. ಮುಖ್ಯಮಂತ್ರಿಗಳು ಅಹಿಂದ ವರ್ಗ, ಕೆಪಿಸಿಯ ನಾಯಕತ್ವವು ಕೂಡ ಅಹಿಂದ ವರ್ಗಕ್ಕೆ ಕೊಟ್ಟಿದ್ದೆ ಆದ್ರೆ ಅದು ಮೇಲ್ವರ್ಗಕ್ಕೆ ಎಲ್ಲೊಂದು ಕಡೆ ಕಡೆಗಣನೆ ಮಾಡಿದಂತಾಗುತ್ತೆ. ಮುಂದಿನ ದಿನಗಳಲ್ಲಿ ಮೇಲ್ವರ್ಗ ಸಂಪೂರ್ಣವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಇಡೀ ಕಾಂಗ್ರೆಸ್ ಪಕ್ಷದಿಂದ ದೂರ ಹೋಗಬಹುದು ಅನ್ನುವಂತ ಆತಂಕ ಕೂಡ ಎಐಸಿಸಿ ನಾಯಕರನ್ನ ಕಾಡ್ತಾ ಇದೆ. ಹೀಗಾಗಿ ಜಾತಿ ಸಮೀಕರಣದ ವಿಚಾರದಲ್ಲೂ ಕೂಡ ಒಂದು ಇತ್ಯರ್ಥದ ಅಭಿಪ್ರಾಯಕ್ಕೆ ಬರೋದಕ್ಕೆ ಕಾಂಗ್ರೆಸ್ನ ನಾಯಕರಿಗೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಯಾರ್ಯಾರು ಕೆಪಿಸಿ ಸಾರಥ್ಯವನ್ನು ವಹಿಸಬೇಕು ಅಂತೇಳಿ ಅಭಿಪ್ರಾಯವನ್ನು ಹೊರ ಹಾಕ್ತಾ ಇದ್ದಾರೋ ಅವರು ಸಚಿವ ಸ್ಥಾನವನ್ನು ಕೂಡ ತಮಗೆ ಕೊಡಿ, ಕೆಪಿಸಿ ಸ್ಥಾನವನ್ನು ಕೂಡ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಎರಡು ಸ್ಥಾನಗಳನ್ನ ಕೊಡೋದಕ್ಕೆ ಎಐಸಿಸಿ ನಾಯಕರು ಸದ್ಯಕ್ಕೆ ಸಿದ್ಧರಿಲ್ಲ. ಈ ಕಾರಣಕ್ಕೋಸ್ಕರ ಬೇರೆ ರಾಜ್ಯಗಳನ್ನ ಪರಿಹರಿಸಿದಷ್ಟು ಸುಲಭವಾಗಿ ಕರ್ನಾಟಕದ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಲಭ ಸಾಧ್ಯ ಅಂತ ಕಂಡು ಬರ್ತಾ ಇಲ್ಲ. ರಂಗನಾಥ್, ಎಸ್ ಪ್ರಸನ್ನ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡ್ತೀನಿ. ಇನ್ನು ದೆಹಲಿ ವಲಯದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ರಾಜಣ್ಣ ಅಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ, ಯಾವಾಗ ಬದಲಾಯಿಸ್ತೀರಿ ಹೇಳಿ ಅಂತ ಕೂಡ ಖರ್ಗೆ ಅವರಿಗೆ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀವಿ. ದೆಹಲಿಯಲ್ಲಿ ಬಿಡ್ಬಿಟ್ಟಿರುವಂಥ ರಾಜಣ್ಣ ನೋಡಿ, ನಾವು ಹೇಳ್ತಾ ಇದ್ವಿ ರಾಜಣ್ಣ ಅವರ ಮನಸ್ಥಿತಿ ಇದೆಯಲ್ಲ ಅದೊಂದು ಧಾಡಸಿ ಮನಸ್ಥಿತಿ, ಮುಲಾಜಿಲ್ಲ ಏನಿದೆ ಅದನ್ನು ನೇರವಾಗಿ ಹೇಳುವಂಥವ್ರು. ಹೀಗಾಗಿ ಖರ್ಗೆ ಅವರಿಗೆ ಅವರು ನೇರವಾಗಿ ಕೇಳಿದಾರಂತೆ, ಇನ್ನೆಷ್ಟು ದಿವಸ KPCC ಅಧ್ಯಕ್ಷರು ಬದಲಾಗಲ್ಲ ಹೇಳಿಬಿಡಿ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ, ನಿನ್ನೆ ನಾವು ಹೇಳ್ತಾ ಇದ್ವಿ, ಈಗಾಗಲೇ ಹೈಕಮಾಂಡ್ ಭಾಳ ಸೂಕ್ಷ್ಮವಾಗಿ ಮತ್ತು ಸೂಚ್ಯವಾಗಿ ಒಂದು ಸಂದೇಶ ರವಾನೆ ಮಾಡಿದೆ. ಖರ್ಗೆ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಆದರೆ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ ಅನ್ನೋದ್ರ ಮುಖಾಂತರ KPCC ಅಧ್ಯಕ್ಷರ ಬದಲಾವಣೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಿದೆ. ಯಾರಿಗೆ ಸಂದೇಶ ರವಾನೆ ಆಗಬೇಕು ಅವರಿಗೆ ಸಂದೇಶ ರವಾನೆ ಆಗಿದೆ. ಆದರೂ ಕೂಡ ರಾಜಣ್ಣ ಇನ್ನೂ ಕೂಡ ಪಟ್ಟು ಬಿಡ್ತಾ ಇಲ್ಲ. ಏನು ನಡೀತಾ ಇದೆ ದಿಲ್ಲಿ ವಲಯದಲ್ಲಿ? ಹೌದು ರಂಗನಾಥ್, ಕರ್ನಾಟಕದ ರಾಜ್ಯ KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯ ಬಗ್ಗೆ ಎಐಸಿಸಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ. ಅಂದರೆ ಬೇರೆ ರಾಜ್ಯಗಳ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕಷ್ಟೇ ಪ್ರಕ್ರಿಯೆಯನ್ನು ಆರಂಭಿಸಿರುವಂತಹದ್ದು. ಆಯಾ ರಾಜ್ಯಗಳ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಿದೆ. ಇದರ ಮಧ್ಯೆ ರಾಜಣ್ಣ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರು. ಅದರ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರು. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂತಹ KN ರಾಜಣ್ಣ ಅವರು ಸ್ಪಷ್ಟವಾದಂತಹ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂತಹದ್ದು, ಸ್ಪಷ್ಟವಾದಂತಹ ಪ್ರಶ್ನೆಗಳನ್ನು ಕೂಡ ಎಐಸಿಸಿ ಅಧ್ಯಕ್ಷರಿಗೆ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷರನ್ನ KPCC ಅಧ್ಯಕ್ಷರನ್ನ ಬದಲಾಯಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೀವು ಹೇಳ್ತಾ ಇದ್ದೀರಾ. ಹಾಗಾದ್ರೆ ಮುಂದೆ ಎಷ್ಟು ದಿವಸಗಳ ಕಾಲ ಬದಲಾಯಿಸೋದಿಲ್ಲ, ಎಷ್ಟು ದಿವಸಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾರೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಐಸಿಸಿ ಒಂದು ಲೆಟರ್ ಅನ್ನ ಕೊಟ್ಟಿತ್ತು. ಅದರಲ್ಲಿ ಆ ಲೆಟರ್ ಅಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿತ್ತು, KPCC ಅಧ್ಯಕ್ಷರು ಲೋಕಸಭಾ ಚುನಾವಣೆವರೆಗೆ ಡಿ ಕೆ ಶಿವಕುಮಾರ್ ಅವರು ಕಂಟಿನ್ಯೂ ಆಗ್ತಾರೆ, ಅಲ್ಲಿ ತನಕ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದು. ಈಗ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ, ಇನ್ನು ಮುಂದಕ್ಕೆ ಎಷ್ಟು ದಿವಸಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿ ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ. ಮತ್ತೆ ಬಹುತೇಕ ದಲಿತ ನಾಯಕರುಗಳು ಕೂಡ ಇದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.